ಚಿಂಚೋಳಿಯ ಪುರಸಭೆ ವ್ಯಾಪ್ತಿಯ ವಿವಿಧ ಯೋಜನೆಗಳಲ್ಲಿ ನಿರ್ಮಾಣ ಮಾಡುತ್ತಿರುವ ಮತ್ತು ನಿರ್ಮಾಣ ಮಾಡಲಾಗುತ್ತಿರುವ ಮನೆಗಳ ಕಾಮಗಾರಿಗಳಲ್ಲಿ ವಿಳಂಬ ಮತ್ತು ಕಳಪೆ ಕಾಮಗಾರಿಯ ಕುರಿತು ತನಿಖೆ ಮಾಡಬೇಕೆಂದು ಆಗ್ರಹಿಸಿ ತಹಸೀಲ್ ಕಾರ್ಯಾಲಯದ ಆವರಣದ ಎದುರುಗಡೆಗೆ ಚಿಂಚೋಳಿ ತಾಲೂಕಾ ನಾಗರಿಕ ಹಿತರಕ್ಷಣಾ ವೇದಿಕೆ ವತಿಯಿಂದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. ಧರಣಿ ಸತ್ಯಾಗ್ರಹವನ್ನು ಉದ್ದೇಶಿಸಿ ತಾಲೂಕಾ ನಾಗರಿಕ ಹಿತರಕ್ಷಣಾ ವೇದಿಕೆ ಮುಖಂಡರಾದ ಕಾಶಿನಾಥ್ ಸಿಂಧೆ ಮಾತನಾಡಿ, ಚಿಂಚೋಳಿಯ ಪುರಸಭೆ ವ್ಯಾಪ್ತಿಯಲ್ಲಿನ ವಿವಿಧ ಯೋಜನೆಗಳಲ್ಲಿ ನಿರ್ಮಾಣ ಮಾಡುತ್ತಿರುವ ಮತ್ತು ನಿರ್ಮಾಣ ಮಾಡಲಾಗುತ್ತಿರುವ ಮನೆಗಳ ಕಾಮಗಾರಿ ವಿಳಂಬ ಮತ್ತು ಕಳಪೆ ಕಾಮಗಾರಿಯನ್ನ ಈ ಕೂಡಲೇ ತನಿಖೆ ಮಾಡಬೇಕು ಎಂದು ಒತ್ತಾಯಿಸಿದರು. ನಾಗರಿಕ ಹಿತರಕ್ಷಣಾ ವತಿಯಿಂದ ದಿನಾಂಕ 4/11/2020 ಪ್ರತಿಭಟನೆ ಧರಣಿ ಸತ್ಯಾಗ್ರಹ ನಡೆಸಿತ್ತು. ಆ ಧರಣಿ ಸತ್ಯಾಗ್ರಹದಲ್ಲಿ ತಾಲೂಕಾ ತಹಸೀಲ್ದಾರ್ ಆಫೀಸರು ಮತ್ತು ನಮ್ಮ ಪುರಸಭೆ ಅಧಿಕಾರಿ ಚೀಫ್ ಆಫೀಸರ್ ಅವರು ಬಂದು ಏನಪ್ಪ ಅಂತಂದ್ರೆ ಕೆಲವೊಂದು ಭರವಸೆಗಳು ಕೊಟ್ಟಿದ್ರು. ಆ ಭರವಸೆ ಮುಖಾಂತರ ನಾವೇನಪ್ಪ ಅಂದ್ರೆ ಧರಣಿಯನ್ನ ಹಿಂಪಡೆದಿದ್ದೀವಿ. ಮತ್ತೆ ಇವತ್ತಿನ ದಿವಸ ತಾಲೂಕಾ ನಾಗರಿಕ ಹಿತರಕ್ಷಣಾ ವತಿ ಮತ್ತು ವಿವಿಧ ಕನ್ನಡ ಪರ ಸಂಘಟನೆಗಳ ಜೊತೆಗೂಡಿ ಈ ಒಂದು ಪ್ರತಿಭಟನಾ ಧರಣಿಯನ್ನ ನಿರಂತರ ಪ್ರತಿಭಟನಾ ಧರಣಿಯನ್ನ ಹಮ್ಮಿಕೊಂಡಿದ್ದೇವೆ. ನಮ್ದೇನು ಗೊತ್ತಾಗಪ್ಪ ಅಂತಂದ್ರ ಸರ್ಕಾರ ಸೂರಿಲ್ಲದವರಿಗೆ ಸೂರ್ಯನ ಒದಗಿಸ್ಕೊಡ್ಬೇಕು, ಮನೆಯಲ್ಲವರಿಗೆ ಮನೆಯನ್ನು ಕೊಡಬೇಕು ಅಂತೇಳಿ ಒಂದು ನಿಯಮ ಮಾಡಿರ್ತದ. ಆ ನಿಯಮ ಮಾಡಿದ್ರ ಸರ್ಕಾರ ಏನಪ್ಪಾ ಅಂತಂದ್ರೆ ಕೊಳಚೆ ನಿರ್ಮಾಣ ಮಾಡಿದ ಒಂದು ನಿಯಮ ಅದಲ್ಲ, ಆ ನಿಯಮಗಳು ಕಮಿಟಿ ಮಾಡಬೇಕು. ಆ ಕಮಿಟಿ ಮುಖಾಂತರ ಯಾರಿಗ ಮನೆ ಇಲ್ಲ ಅಂತವ್ರಿಗೆ ಏನಪ್ಪ ಅಂದ್ರೆ ಮನೆ ಕೊಡ್ಬೇಕಂತಿರ್ತದ. ಈ ಬದ್ಮಾಸರು ಏನಪ್ಪಾ ಅಂತಂದ್ರ ಮನೆಯಿಂದವರಿಗೆ ಮನೆ ಕೊಡಲ್ಲ, ತಮಗೆ ಯಾರು ಬೇಕಾದ್ರೆ ಪುರಾರಿಗಳಿಗೆ, ರಾಜಕೀಯ ವ್ಯಕ್ತಿ ಪುರಾರಿಗಳಿಗೆ, ಹಿಂಬಾಲಕ ಲೇಖರಿಗೆ ಅವರಿಗೆ ಮನೆಗಳು ಕೊಡ್ತಾರೆ ಬದ್ಮಾಸರು. ಅದೇನಪ್ಪ ಅಂತಂದ್ರ ನೀವಂತ ಯಾವ ಫಲಾನುಭವಿಗಳ ಆ ಹಕ್ಕು ಪತ್ರ ಯಾರಿಗೆ ಕೊಡ್ತೀರಿ, ಆ ಫಲಾನುಭವಿ ಲಿಸ್ಟ್ ಏನದ ನಮಗೆ ತೋರಿಸಿ ಅಂತ ಹೇಳ್ತೇವೆ, ಯಾಕೆ ತೋರ್ಸಾಗ್ತಾ ಇರಲಿಲ್ಲ? ಅರೆ ಅಂದಾಜು ವೆಚ್ಚ ಪತ್ರಿಕೆ ತೋರ್ಸಾಗ್ತಾ ಇರಲಿಲ್ಲ, ನೀಲ ಯಕ್ಷ ತೋರ್ಸಾಗ್ತಾ ಇರಲಿಲ್ಲ. ಈ ಹಿಂದೆ 2005-6ನೇ ಸಾಲಿನಲ್ಲಿ ಕಟ್ಟಿರ್ತಕ್ಕಂಥ ಮನೆಗಳೇನಪ್ಪ ಅಂದ್ರ ಏನೋ ಹೊಸಳಿ ಕ್ಲಾಸಿಗೆ ಮನೆಗಳು ಕಟ್ಟಿರ್ತಾರ. ಮನೆಗಳೇನಪ್ಪ ಪೂರ ಕಾಪಿ ಮಾಡಿದ ಕಾಮಗಾರಿಗಳವ. ಅವು ಮನೆಗಳೇನಪ್ಪ ಅಂದ್ರ ಇರ್ಲಕ್ಕೆ ಯೋಗ್ಯವಲ್ಲದ ಮನೆಗಳವ. ಅವು ಅಂತ ಮನೆಗಳೇನಪ್ಪ ಅಂತಂದ್ರ ನಮಗೇನಪ್ಪ ಅಂತಾರ ಹಕ್ಕು ಪತ್ರ ಕೊಟ್ಟಿಲ್ಲ ಅವರಿಗೆ ಇರ್ಲಾಕ ಮತ್ತೇನು ಕೊಡ್ಬೇಕ್ರಿ? ಇರ್ಕಾಕಂತದ ಇಲ್ಲೇ ನಮ್ಮ ನಾಯಕರುಗಳು ಬಹಳ ಜನಗಳೇನಪ್ಪ ಅಂದ್ರೆ ಮನೆಗಳು ಕಟ್ಕೊಂಡು ಹೋಗಿದಾರ. ಅವ್ರಿಗೆಲ್ಲ ಸುರಿಲ್ಲ ಗುಡಿಸಿಲ್ಲ ಹೋದಾರ. ಅವರು ಹಾವು ಕಳಿಸ್ತಾವ, ಸೇವೆ ಬರ್ತಾವ. ಸರ್ಕಾರಿ ಆದಾಯ ಮನೆಗಳು ಕೊಡ್ಲತ್ತದ. ಮನೆಗೆ ಮನೆ ಕೊಡ್ಬೇಕು, ಮನೆ ಕೊಡ್ಬೇಕು ಅಂತ ಸರ್ಕಾರ ಆಲೋಚನೆ ಮಾಡಿದ್ರು. ಅದನ್ನ ನಿಯಮ ಗಾಳಿ ತೋರ್ತದ. ಒಂದು ಮನೆ ಕಟ್ಬೇಕಾದ್ರೆ ಪುರಸಭೆ ಯಾವುದೇ ಅಧಿಕಾರಿಗಳು ಸ್ಥಳೀಯವಾಗಿ ಪುರಸಭೆಯಲ್ಲಿ ಮನೆಗಳು ಕಟ್ಬೇಕಾದ್ರ ಆ ಪುರಸಭೆಗಳು NOC ತಗೋಬೇಕು. ಆ ಪುರಸಭೆ ವತಿಯಿಂದ ಕಟ್ಟ ಪರ್ಮಿಷನ್ ತಗೋಬೇಕು. ಆ ಪುರಸಭೆಗೆಲ್ಲ ದಾಖಲಾತಿಗಳು ಸಲ್ಲಿಸಬೇಕು. ಪುರಸಭೆ ಅಧಿಕಾರಿಗಳಿಗೆ ಯಾವ ದಾಖಲಾತಿ ಸಲ್ಲಿಸಿಲ್ಲ, ಮತ್ತ NOC ತಗೊಂಡಿಲ್ಲ, ಕಟ್ಟಡ ಪರ್ಮಿಷನ್ ತಗೊಂಡಿಲ್ಲ. ನಾವು ಪುರಸಭೆ ಅಧಿಕಾರಿಗಳಿಗೆ ಹೇಳಿದ್ವಿ, ಅವ್ರ ಮೇಲೆ ಏನಪ್ಪ ಅಂತಾರ ಕ್ರಿಮಿನಲ್ ಕೇಸ್ ಮಾಡಿ ಯಾವ ಕಂಡಕ್ಟರ್ ನನ್ನ ಮೇಲೆ ಅಂತ ಹೇಳಿದ್ರು. ಇಲ್ಲಿವರೆಗೆ ಕೇಸ್ ಮಾಡಿ ಮಾಡ್ತೀವಿ ಅಂತ ಹೇಳಿದ್ರು. ಆ ಪುರಸಭೆ ಅಧಿಕಾರಿ ಏನಾದ್ರು ಕೇಸ್ ಮಾಡಿಲ್ಲ. ಪೂರ ಖಾತೆ ಮಾಡಿದ ಕಾಮಗಾರಿಗಳ. ಅದಕ್ಕ ಈ ಕಳಪೆ ಕಾಮಗಾರಿಗಳು ಏನಪ್ಪ ಅಂದ್ರೆ ಕೂಡಲೇ ನಿಲ್ಲಿಸಬೇಕು. ಪುರಸಭೆ ಅಧಿಕಾರಿ ಏನಪ್ಪ ಅಂದ್ರ AW ಆಗಿರ್ತಕ್ಕಂಥ ಚಿಲ್ಲೆರ ಅವ್ರೇನಪ್ಪ ಅಂದ್ರೆ ಕೂಡಲೇ AW ಕೊಡಬೇಕು. ಸಮಸ್ಯೆ ಕೇಳಬೇಕು. ಅಲ್ಲಿವರೆಗೂ ನಾವೇನಪ್ಪ ಅಂದ್ರ ಯಾವುದೇ ಕಾರಣಕ್ಕೂ ದಾಳಿ ಸರಿಯೋದಿಲ್ಲ. ಇದು ನಾವೇನಪ್ಪ ಅಂದ್ರೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಈಗ ಅಧಿಕಾರಿಗಳಿಗೆ. ನಿರಂತರವಾಗಿ ಏನಪ್ಪ ಅಂದ್ರ ನೀವು ಸರ್ಕಾರ ಏನಪ್ಪ ಅಂದ್ರ ಹಣ ತೊಂದರೆ ಹೊಡ್ತಕ್ಕಂಥ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದೇವೆ. ಈ ಧರಣಿ ಸತ್ಯಾಗ್ರಹದಲ್ಲಿ ತಾಲೂಕಾ ನಾಗರಿಕ ಹಿತರಕ್ಷಣಾ ವೇದಿಕೆಯ ಮುಖಂಡರಾದ ಪಾಂಡುರಂಗಲೋಡನೂರ್, ಓಮನ್ ರಾವ್ ಕೊರ್ವಿ, ಶಶಿಕುಮಾರ್ ಮೈತ್ರಿ, ರಾಜ್ಕುಮಾರ್ ಕೊಳ್ಳೂರ್, ಆನಂದ್ ರೆಡ್ಡಿ, ವಿಶಾಲ್ ಕುಮಾರ್, ವಿಲಾಸ್ ಕುಮಾರ್ ದೇಗಲಮಡ್ಡಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಸ್ಟಾರ್ ಲೈಫ್ ಕೇರ್ ಪ್ರತ್ಯೇಕ ಆಸ್ಪತ್ರೆ ಆರಂಭ. ಮಹಿಳಾ ವೈದ್ಯರು ಸಿಬ್ಬಂದಿ ಹೊಂದಿರುವ ಕಲ್ಯಾಣ ಕರ್ನಾಟಕದ ಮೊದಲ ಆಸ್ಪತ್ರೆ ಸ್ಟಾರ್ ಲೈಫ್ ಕೇರ್ ಕಲಬುರಗಿ ಜಿಲ್ಲೆಯ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬಿಯಾಸ್ಟ್ರಿಕ್ ICU, ನವಜಾತ ಮತ್ತು ಶಿಶು
ಶಿಶುವಿನ NICU, ಶಿಶುವಿಗೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 9035435408.